ರೈತರ ಅನುಕೂಲಕ್ಕೆ 7 ತಾಸು ಕರೆಂಟು ಪೂರೈಕೆ ಸಮರ್ಪಕವಾಗಿ ಕಲ್ಪಿಸಿಕೊಡಬೇಕು ಎಂದು ಹೆಸ್ಕಾಂ ಅಧ್ಯಕ್ಷ ಸೈಯದ್ ಅಜಂಪೀರ್ ಖಾದ್ರಿ ಹೆಸ್ಕಾಂ ಇಲಾಖೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ರವಿವಾರ ಹೆಸ್ಕಾಂ ಇಲಾಖೆ ಅಧಿಕಾರಿಗಳ ಸಭೆಯನ್ನ ಹಮ್ಮಿಕೊಂಡು ಸಭೆಯನ್ನ ಉದ್ದೇಶಿಸಿ ಮಾತನಾಡಿದ ಅವರು, ಈ ರಾಜ್ಯದ 7 ಜಿಲ್ಲೆಯಲ್ಲಿ ರೈತರಿಗೆ ಸಮರ್ಪಕವಾದ ಕರೆಂಟ್ ಹಾಗೂ ರೈತರು ಫೋನ್ ಕರೆ ಮಾಡಿದ್ರೆ ಫೋನ್ಗೆ ಸ್ಪಂದಿಸಬೇಕು. ಅಲ್ಲದೆ ಬೇಸಿಗೆಯಲ್ಲಿ ಎಲ್ಲಾ ಸಿಬ್ಬಂದಿ ಹೆಚ್ಚಿನ ನಿಗಾವಹಿಸಿ ಕೆಲಸ ಮಾಡಬೇಕು ಎಂದು ಸೂಚಿಸಿದ್ದಾರೆ. ಅಲ್ಲದೆ ಗ್ರಾಹಕರು ಕೂಡ ಹಳೆ ಬಿಲ್ಗಳನ್ನು ಪಾವತಿಪಡಿಸಬೇಕು. ಅಂದಾಗ ಹೆಸ್ಕಾಂ ಇಲಾಖೆಗೆ ಇನ್ನಷ್ಟು ಶಕ್ತಿ ಬರುತ್ತೆ ಎಂದು ಹೇಳಿದ್ದಾರೆ. ಹೆಸ್ಕಾಂ ಅಧಿಕಾರಿಗಳು ಹಾಗೂ ಲೈನ್ಮನ್ಗಳು ಗ್ರಾಹಕರಲ್ಲಿ ಹಣದ ನಿರೀಕ್ಷೆ ಮಾಡಿದ್ರು ಅಂತವರ ಮೇಲೆ ಶಿಸ್ತಿನ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಅವರು ಹೇಳಿದ್ದಾರೆ. ಬ್ಯೂರೋ ರಿಪೋರ್ಟ್ ಮಂಜುನಾಥ್ ಪಾಟೀಲ್, NKS TV4 ಶಿಗ್ಗಾಂವ. ನಮಸ್ಕಾರ. ನಾನು ನಮ್ಮ ಹೆಸ್ಕಾಂ ವ್ಯಾಪ್ತಿಯಲ್ಲಿ ಬರುವ 7 ಜಿಲ್ಲೆ ಬೆಳಗಾಂ ಡಿವಿಷನ್ ಎಲ್ಲ ನಮ್ಮ ಹೆಸ್ಕಾಂ ಅಧಿಕಾರಿಗಳಿಗೆ ಮತ್ತು ಪವರ್ ಮೆನ್ಸ್ಗೆ SOಗಳಿಗೆ ನಿಮ್ಮ ಮುಖಾಂತರ ಅವ್ರಿಗೆ ಹೋಗಿ ರೀಚ್ ಆಗಿರೋಕ್ಕಾಗಲ್ಲ, ಮಾಧ್ಯಮದ ಮುಖಾಂತರ ಕೋರ್ತೀನಿ, ಮನವಿ ಮಾಡ್ತೇನೆ, ಸೂಚನೆ ಕೊಡ್ತೇನೆ. ಬೇಸಿಗೆ ಕಾಲ ಬರುವ ಭಾಳ ಹತ್ತಿರ ಇದೆ. ಈ ಬೇಸಿಗೆ ಸಂದರ್ಭದಲ್ಲಿ ನಮ್ಮ ರೈತರಿಗೆ ಯಾವುದೇ ತೊಂದರೆ ಆಗದಂಗೆ 7 ತಾಸು ವಿದ್ಯುತ್ ಕೊಡುವಂಥದ್ದು, ಅದಕ್ಕೆಲ್ಲ ಸಿದ್ಧತೆ ಮಾಡ್ಕೋಬೇಕು. ಜೊತೆಗೆ ವಿಶೇಷವಾಗಿ ನಮ್ಮ ಪವರ್ ಮ್ಯಾನ್ಸ್ ಬಗ್ಗೆ ನಾನು ಭಾಳ ಸಂದರ್ಭದಲ್ಲಿ ಹೇಳ್ತೀನಿ. ಲೈನ್ಮನ್ಸ್ ಬಗ್ಗೆ ಸೇಫ್ಟಿ ಕಿಟ್ ಹಾಕ್ಕೊಂಡು ನೀವು ಕೆಲಸ ಮಾಡಬೇಕು. ಯಾಕಂದರೆ ನಮ್ಮ ಇಲಾಖೆಯಿಂದ ನಿಮಗೆ ಸೇಫ್ಟಿ ಕಿಟ್ ಕೊಟ್ಟಿದ್ದೀವಿ. ಯಾರ ಕಡೆ ಇಲ್ಲ ಮತ್ತೆ ತಗೋರಿ ಮತ್ತೆ ಕೊಡ್ತೀವಿ. ಬಟ್ ಎಲ್ಲೇ ಏನೋ ಎಷ್ಟೋ ಒತ್ತಡ ಇದ್ರೂ ನೀವು ಸೇಫ್ಟಿ ಕಿಟ್ ಹಾಕ್ಕೊಂಡು ಆ ಕೆಲಸ ಮಾಡೋಕ್ಕೆ ಹೋಗಬೇಕು. ಆ ಕೆಲಸದ ನೀವು ಆ ಸಂದರ್ಭದಲ್ಲಿ ಭಾಳ ಎಚ್ಚರಿಕೆ ವಹಿಸಬೇಕು. ಯಾಕಂದರೆ ನಿಮ್ಮ ಮಧ್ಯಾಹ್ನ ನಿಮ್ಮ ಮನೆ ನಿಮ್ಮ ಮೇಲೆ ಅವಲಂಬನೆ ಇರ್ತದೆ. ಭಾಳಷ್ಟು ಅಂತ ಆಕ್ಸಿಡೆಂಟ್ ಆಗಿರ್ತಕ್ಕಂಥದ್ದು ನಾವು ಭಾಳ ತಲೆಯಿಂದ ನೋಡಿದ್ದೀವಿ. ಹಾಗಾಗಿ ನಿಮ್ಮೆಲ್ಲ ನಮ್ಮ ಪವರ್ ಮ್ಯಾನ್ಸ್ಗೆ ನಾನು ವಿನಂತಿ ಮಾಡ್ತೇನೆ, ಸೇಫ್ಟಿ ಕಿಟ್ ಹಾಕ್ಕೊಂಡು ನೀವು ಕೆಲಸ ಮಾಡಬೇಕು. ಜೊತೆಗೆ ನಾನು ಪವರ್ ಮ್ಯಾನ್ಸ್ಗೆ ಇಲ್ಲಿ ನಮ್ಮ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ಯಾರೇ ಸಾರ್ವಜನಿಕರಿರಲಿ, ಯಾರೇ ವ್ಯಕ್ತಿ ಫೋನ್ ಕಾಲ್ ಮಾಡಿದರೆ ಅವ್ರು ಫೋನ್ ಕಾಲ್ ರಿಸೀವ್ ಮಾಡಿರಿ, ಸಮಸ್ಯೆ ಅವ್ರು ಕೇಳ್ರಿ, ಅದ್ರಿಗೆ ಏನು ಹೋಗೋ ನಿಮ್ಮ ಲೆವೆಲ್ನಾಗಿದ್ರೆ ಮಾಡಿರಿ. ಇಲ್ಲ ನಿಮ್ಮ ಹೈಯರ್ ಆಫೀಸರ್ಗೆ, ಉನ್ನತ ಅಧಿಕಾರಿಗಳಿಗೆ ತಿಳಿಸಿ ಅವರಿಗೆ ಸರ್ವಿಸ್ ಕೊಡುವಂಥದ್ದು ಆಗಬೇಕು. ಫೋನ್ ಕಾಲ್ ರಿಸೀವ್ ಮಾಡಬೇಕು. ಫೋನ್ ಕಾಲ್ ರಿಸೀವ್ ಮಾಡಲಿಲ್ಲ ಅಂದರೆ ಒಂದು ಸಮಸ್ಯೆ 10 ಆಗಿಬಿಡ್ತಾವೆ. ಅದಕ್ಕೆ ಅವಕಾಶ ಕೊಡಬೇಡ್ರಿ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತೇನೆ. ಜೊತೆಗೆ ನಮ್ಮ ಗ್ರಾಹಕರಿಗೆ, ಎಲ್ಲ ಗ್ರಾಹಕರಿಗೆ ಇವತ್ತು ನಾವು ಮಾನ್ಯ ಮುಖ್ಯಮಂತ್ರಿಗಳು ಬಡವರಿಗೆ ಫ್ರೀ ಕರೆಂಟ್ ಕೊಡುವಂಥ, ಉಚಿತ ವಿದ್ಯುತ್ ಕೊಡುವಂಥ ಯೋಜನೆ ತಂದಿದ್ದಾರೆ. ಈಗ ಭಾಳ ಕಡೆ ಬಾಕಿ ಇದೆ, ಹಳೆ ಬಾಕಿ ನೀವು ಕಟ್ಟಿದ್ರೆ ಭಾಳ ಒಳ್ಳೇದಾಗ್ತೈತಿ. ಬಾಕಿ ವಸೂಲಿ ಬಂದಾಗ ಅವರು ನಮ್ಮ ವಸೂಲಿ ಬಂದಿರ್ತಕ್ಕಂಥ ಅಧಿಕಾರಿಗಳ ಜೊತೆ ಸ್ಪಂದಿಸಬೇಕು. ಅವ್ರಿಗೆ ಒಂದು ಸಮಯ ನಿಗದಿ ಮಾಡಿರಿ, ಹಳೆ ಬಾಕಿ ಕಟ್ಟಬೇಕು. ಈ ಹೆಸ್ಕಾಂ ಇಲಾಖೆ ನಿಮ್ಮದಿದ್ದು ಅದು ನಡಿಬೇಕು ಮತ್ತು ನಿಮ್ಮ ಕೆಲಸಗಳು ಕೂಡ ಆಗಬೇಕು. ಹಾಗಾಗಿ ನಾನು ವಿನಂತಿ ಮಾಡ್ತೇನೆ, ಹಳೆ ಬಾಕಿಗಳು ಕಟ್ಟುವಂಥದ್ದು ಕೂಡ ಅದಕ್ಕೆ ತಾವು ಮುಂದಾಗಬೇಕು ಅಂಥೇಳಿ ನಮ್ಮ ಎಲ್ಲ ಗ್ರಾಹಕರಿಗೆ ನಾನು ಮನವಿ ಮಾಡ್ತೇನೆ. ಶಕ್ತಿ ಬರ್ತದೆ ಹಾಗೆ ಅನ್ನೋಂಥ ಮಾತನ್ನ ಸಂದರ್ಭದಲ್ಲಿ ಹೇಳಿಕೆ ಮಾಡ್ತೇನೆ. ರೈತರ ಸಮಸ್ಯೆಗಳಿಗೆ ತಾವು ಸ್ಪಂದಿಸಬೇಕು. ರೈತರ ಸಮಸ್ಯೆಗೆ ಶೀಘ್ರ ಪರಿಹಾರ ಕಂಡುಹಿಡಿಬೇಕು. ರೈತರಿಗೆ ಯಾವುದೇ ತೊಂದರೆ ಆಗದಂಗೆ ಮಾಡಬೇಕು. ನಮ್ಮ ಮುಖ್ಯಮಂತ್ರಿಗಳು, ನಮ್ಮ ಸರ್ಕಾರ, ನಮ್ಮ ವಿದ್ಯುತ್ ಸಚಿವರು, ನಮ್ಮ ಉಪಮುಖ್ಯಮಂತ್ರಿಗಳು, ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ, ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಸರ್ಕಾರ, ಇವತ್ತು ಮಾನ್ಯ DK ಶಿವಕುಮಾರ್ ಸಾಹೇಬ್ ಸರ್ಕಾರ, ಮಾನ್ಯ ಜಾರ್ಜ್ ಸಾಹೇಬ್ ಸರ್ಕಾರ, ರೈತರ ಪರವಾಗಿದ್ದೀವಿ. ನಾವು ರೈತರಿಗಾಗಿ ನಾವು ಇದೀವಿ ಅನ್ನುವಂಥದ್ದು ಕೂಡ ನಮ್ಮ ಇಲಾಖಾ ಅಧಿಕಾರಿಗಳು ರೈತರಿಗೆ ವಿಶ್ವಾಸಕ್ಕೆ ತೆಗೆದುಕೋಬೇಕಾಗಿ ಅನ್ನುವಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಒಟ್ಟಾರೆ ನಮ್ಮ ಹೆಸ್ಕಾಂ ವ್ಯಾಪ್ತಿಯಲ್ಲಿ ಬರುವ 7 ಜಿಲ್ಲೆಯ ಎಲ್ಲ ಅಧಿಕಾರಿಗಳಿಗೆ, ಎಲ್ಲ SOಗಳಿಗೆ, ಎಲ್ಲ AWSಗೆ, ವಿಶೇಷವಾಗಿ ಪವರ್ ಮ್ಯಾನ್ಸ್ಗೆ ನಾನು ವಿನಂತಿ ಮಾಡ್ತೇನೆ, ಸೂಚನೆ ಕೊಡ್ತೇನೆ. ಬೇಸಿಗೆ ಭಾಳ ಸಮರ್ಥವಾಗಿ ಎದುರಿಸಬೇಕು. ಬೇಸಿಗೆ ಸಂದರ್ಭದಲ್ಲಿ ಯಾವುದೇ ಆಕ್ಸಿಡೆಂಟ್ ಆಗಬಾರ್ದು, ಯಾವುದೇ ಅಹಿತಕರ ಘಟನೆ ಆಗಬಾರ್ದು.
ಅದು ಏನಾದರೂ ಇಲಾಖೆಗೆ ಲಾಸು. ನಿಮಗೇನು ಬಂದಿಲ್ಲ, ಯಾರಿಗೆ ಬಂದಿಲ್ಲ, ಆದರೆ ಇಲಾಖೆಗೆ ಲಾಸ್ ಮಾಡುವಂಥ ಕೆಲಸ ಆಗಬಾರ್ದು. ಇಲಾಖೆಗೆ ಇವೆಲ್ಲ ಒಂದು ರೀತಿಯಿಂದ